ಹಲೋ ಹಾಯ್ ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನಿಮ್ಮ ಪಪ್ಯ, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬುಧವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ನೋಡಿ ಒಂದು 7 ಗಂಟೆ ಆಗಿರ್ಬೋದು ಟೈಮು. ಎಷ್ಟು ಬಿಸಿಲಿದೆ ನೋಡಿ. ಆಗಲೇ 7 ಗಂಟೆಗೆ ಎಷ್ಟು ಬಿಸಿಲು ಅಂದರೆ ಇನ್ನು ಮಧ್ಯಾಹ್ನ ಅಷ್ಟರೊಳಗಡೆ ಏನೂ ಮಾಡೋಂಗಿಲ್ಲ. ಬಿಸಿಲನ್ನ ಸಹಿಸ್ಕೋಬೇಕೀಗ. ಹೂವು ಬಿಡಿಸ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ಹೂವು ಬಿಡಿಸ್ಕೊಂಡು ಬಂದು ಇವತ್ತು ಸ್ವಲ್ಪ ಕಾರ್ಯಕ್ರಮಗಳು ಜಾಸ್ತಿನೇ ಇದ್ದಾವೆ. ಫಂಕ್ಷನ್ಸ್ಗೆ ಓಡಾಡಬೇಕು. ಫಸ್ಟ್ನೇ ಪ್ರೋಗ್ರಾಮ್ ಏನು ಅಂದರೆ ನಮ್ಮ ಚಿಕ್ಕತ್ತೆಯವ್ರ ಮನೆಗೆ ಹೋಗಬೇಕು. ನನ್ನ ಮೈದ್ನಿಗೆ ಮನೆ ನೋಡೋಕೆ ಬರ್ತಿದ್ದಾರೆ, ಹೆಣ್ಣು ಕಡೆಯವ್ರು ಬರ್ತಿದ್ದಾರೆ ಇವತ್ತು. ಹಾಗಾಗಿ ನೈಟ್ ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಲೇಟ್ ಆಗಿಬಿಡುತ್ತೆ ಅಂತ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಈಗ ನಮ್ಮ ಮನೆಯವ್ರು ಚಿಕನ್ ತಗೊಬರಕ್ಕೆ ಹೋಗಿದ್ದಾರೆ. ತೊಗೊಂಡು ಬಂದಮೇಲೆ ಮಾಡಿ ಇಟ್ಟು ಹೋಗ್ತೀವಿ. ಆಮೇಲೆ ಬಂದು ಊಟ ಮಾಡೋಣ ಅಂತ. ಯಾಕಂದರೆ ಅಲ್ಲಿ ಫಂಕ್ಷನ್ಗೆ ಹೋಗ್ತೀವಲ್ಲ, ಅದಕ್ಕೆ ಬಂದು ಆಮೇಲೆ ಚಿಕನ್ ಊಟ ಮಾಡ್ತೀವಿ. ಅದೆಲ್ಲ ಆದಮೇಲೆ ಇವತ್ತು ನನ್ನ ಬರ್ಡೇ ಇತ್ತು ಅಂತ ಫ್ರೆಂಡ್ಸ್ ಮನೆಗೆ ಬಂದಿದ್ರು. ಒಂದು ಸ್ವಲ್ಪ ಚಿಕ್ಕದಾಗಿ ಸೆಲೆಬ್ರೇಷನ್ ಆಯಿತು. ಕೇಕೆಲ್ಲ ಕಟ್ ಮಾಡಿ ಮುಗಿಸ್ಕೊಂಡು ಆಮೇಲೆ ಫ್ರೆಶಪ್ ಆಗಿ ರೆಡಿಯಾಗಿ ಹೋಗೋಣ ಅಂತ ಮೇಲೆ ಹೋದ್ವಿ. ಅದು ಅನ್ಎಕ್ಸ್ಪೆಕ್ಟೆಡ್. ಪಾಪ ಅವರು ಬೆಳಗ್ಗೆನೇ ಬಂದರು. ಸಂಜೆ ಬಂದಿದ್ದಿದ್ರೆ ಸರಿ ಹೋಗ್ತಾ ಇತ್ತು. ಬೆಳಗ್ಗೆನೇ ಬರ್ತಾರೆ ಅನ್ನೋ ಐಡಿಯಾನೂ ಇರಲಿಲ್ಲ. ಸರಿ ಇರಲಿ ಅಂತ ಎಲ್ಲ ಮುಗಿಸ್ಕೊಂಡು ಫ್ರೆಶಪ್ ಆಗೋಣ ಅಂತ ಬಂದೆ. ಇನ್ನು ಬರ್ಡೇ ಅಂದರೆ ಇರುತ್ತಲ್ವ, ಏನಾದರೂ ಒಂದು ಸ್ವಲ್ಪ ಸ್ಪೆಷಲ್ ಅಂತಲೇ ಇರುತ್ತಲ್ಲ. ಹಾಗಾಗಿ ಹೊಸ ಡ್ರೆಸ್ ಹಾಕ್ಕೊಂಡೆ. ನಮ್ಮ ಮನೆಯವರು ಬರ್ಡೇಗೆ ಅಂತ ಒಂದು ಸ್ವಲ್ಪ ಗಿಫ್ಟ್ ಕೊಟ್ಟಿದ್ದರು. ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ನನ್ನ ಬರ್ಡೇಗೆ ಅಂತ ಮೊಬೈಲ್ ಗಿಫ್ಟ್ ಕೊಟ್ಟಿದ್ದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ತುಂಬ ಆಸೆ ಇತ್ತು ಮೊಬೈಲ್ ಬೇಕು ಅಂತ. ಫಸ್ಟ್ ಇದ್ದಿದ್ದು ಫೋನು ನಂತರ ಚೆನ್ನಾಗೇ ಇತ್ತು. ಅದು ಸ್ಯಾಮ್ಸಂಗೇ ಇದ್ದಿದ್ದು. ಅದು ಇನ್ನು ಸ್ವಲ್ಪ ಚೆನ್ನಾಗಿರೋದು ಬೇಕು ಅನ್ನೋ ಆಸೆಗೆ ಸ್ವಲ್ಪ ಈಡೇರ್ತಲ್ಲ ಆಸೆ ಅಂತ ಖುಷಿನೇ ಆಯಿತು ನನಗೆ. ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ನಿಜವಾಗ್ಲೂ. ಯಾಕಂದರೆ ಸುಮ್ಮನೆ ಅಂದ್ಕೊಳ್ಳೋದಲ್ಲ, ಕೇಳಿದ ತಕ್ಷಣ ಕೊಡಿಸಿದ್ರು ಅನ್ನೋದೊಂದು ಖುಷಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಅನಿಲ್. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಸೊ ಫೈನಲಿ ಬಂದ್ವಿ. ಎಲ್ಲ ಫ್ರೆಶಪ್ ಎಲ್ಲ ಆಗಿ ರೆಡಿ ಆಗಿಬಿಟ್ಟು ಇಲ್ಲಿಗೆ ಬಂದ್ವಿ. ನಾವೊಂದು 10 ಗಂಟೆ 10:30 ಅಷ್ಟರೊಳಗಡೆ ಇಲ್ಲಿಗೆ ಬಂದಿದ್ವಿ. ನಾವು ಬಂದಮೇಲೆ ಒಂದು 11 ಗಂಟೆ 11:15 ಆಯಿತು ಇವ್ರು ಬರೋಷ್ಟರಲ್ಲಿ. ಬಂದರು ಎಲ್ಲರೂ. ನೋಡಿ, ಇವರು ನಮ್ಮ ಅತ್ತೆ, ನಮ್ಮ ಚಿಕ್ಕತ್ತೆ ಇವರು. ಅಂದರೆ ನಾನು ನಮ್ಮ ಚಿಕ್ಕತ್ತೆ ಎಲ್ಲರೂ ಒಟ್ಟಿಗೆ ಹೋದ್ವಿ ಅವ್ರ ಮನೆ ಹತ್ರ. ಇವ್ರ ಮನೆ ಇರೋದು ಊರೊಳಗಡೆ. ನಾವೊಂದು ಸ್ವಲ್ಪ ಊರಿಂದ ಆಚೆ ಇದ್ದೀವಿ. ಆಮೇಲೆ ಊರೊಳಗಡೆ ಹೋಗ್ಬೇಕಿತ್ತಲ್ಲ ಅಂತ ನಾವೆಲ್ಲರೂ ಒಟ್ಟಿಗೆ ರೆಡಿ ಆಗಿಬಿಟ್ಟು ಹೋದ್ವಿ. ಹೋದ್ಮೇಲೆ ಅವರು ಬಂದ್ರಲ್ಲ, ನೀರೆಲ್ಲ ಕೊಟ್ಟು ಕಾಫಿ ಟೀ ಎಲ್ಲ ಆಯಿತು. ಕಾಫಿ ಟೀ ಎಲ್ಲ ಮುಗಿಸಿ ಊಟ ಕುತ್ಕೊಳ್ಳೋಷ್ರೊಳಗಡೆ ಒಂದು ಅರ್ಧ ಗಂಟೆನೇ ಆಯಿತು. ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ರು. ಅದಾದಮೇಲೆ ಊಟಕ್ಕೆ ಇಪ್ಸಿದ್ದು. ಇವ್ರು ನೋಡಿ ನಮ್ಮ ಅತ್ತೆ. ಆದರೆ ಇವ್ರ ಮಗನಿಗೆ ಈಗ ಮನೆ ನೋಡೋಕೆ ಬಂದಿರೋದು. ಇವ್ರದೇ ಮನೆ ಇದು. ಹೈಟ್ ಕುಳ್ಳಗಿದ್ರು, ಸಿಕ್ಕಾಪಟ್ಟೆ ಬುದ್ಧಿವಂತರು, ತುಂಬ ಒಳ್ಳೆಯವರು ಪಾಪ. ಸೊ ತುಂಬಾ ಅಂದರೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಚಿಕ್ಕ ಮಕ್ಕಳ ಜೊತೆ ಹೆಂಗಿರ್ಬೇಕು, ಚಿಕ್ಕ ಮಕ್ಕಳ ಜೊತೆ ಹಂಗೆ ಇರ್ತಾರೆ. ದೊಡ್ಡವ್ರ ಜೊತೆ ಹೆಂಗಿರ್ಬೇಕು, ದೊಡ್ಡವ್ರ ಜೊತೆ ಹಂಗೆ ಇರ್ತಾರೆ. ಇನ್ನು ಮಿಡಲ್ ಆಗಿ ನಮ್ಮಗಳ ಜೊತೆ ಹೆಂಗಿರ್ಬೇಕು, ನಮ್ಮ ಜೊತೆನೂ ಹಂಗೆ ಇರ್ತಾರೆ. ಅವ್ರಂದ್ರೆ ಖುಷಿ. ಯಾಕಂದ್ರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ. ಏನು ಮುಖ ಸಿಂಟಿಸ್ಕೊಳ್ಳೋದು ಥರ ಎಲ್ಲ ಏನು ಮಾಡಲ್ಲ. ತುಂಬ ಖುಷಿಯಾಗಿ ಮಾತಾಡಿಸ್ತಾರೆ ಅನ್ನೋ ಕಾರಣಕ್ಕೆ. ಸೊ ಎಲ್ಲ ಮುಗೀತು. ನನಗಂತೂ ತುಂಬ ಖುಷಿ ಆಯಿತು. ಅದರಲ್ಲೂ ನನ್ನ ಬರ್ಡೇ ದಿನ ಎಷ್ಟೊಂದು ಜನ ಸೇರಿದ್ರು. ಎಲ್ಲರೂ ಆಲ್ಮೋಸ್ಟ್ ವಿಶ್ ಮಾಡಿದ್ರು. ನನಗೆ ಖುಷಿ ಆಯ್ತು ಅದನ್ನು. ಅವ್ರದ್ದೆಲ್ಲ ಊಟ ಆದಮೇಲೆ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಚಿಕ್ಕ ಮಾವಂದರು ಎಲ್ಲರೂ ಊಟಗಳು ಮಾಡಿದ್ರು. ನೋಡಿ, ಇಲ್ಲಿ ಊಟ ಮಾಡ್ತಿದ್ದಾನಲ್ಲ, ಇವನೇ ನನ್ನ ಮೈದ್ನು. ಮದುವೆ ಗಂಡು ಇವನೇ. ಪಕ್ಕದಲ್ಲಿ ಕುತ್ಕೊಂಡಿರೋದು ನನ್ನ ಮಗ. ನನ್ನ ಮೈದ್ನ ಹೆಸರು ಅಭಿಷೇಕ್ ಅಂತ. ಈಗ ಸದ್ಯಕ್ಕೆ ಅವನಿಗೆ ಮನೆ ನೋಡೋಕೆ ಬಂದಿರೋದು. ಅವ್ರದ್ದೆಲ್ಲ ಆದಮೇಲೆ ನಾವು ಊಟ ಕುತ್ಕೊಂಡ್ವಿ. ನಮ್ಮದು ಊಟ ಎಲ್ಲ ಮುಗೀತು. ನಾವು ಊಟ ಮಾಡಿಕೊಂಡು ಅವರು ಹೋದ್ಮೇಲೆ ಅವ್ರನ್ನ ಕಳಿಸ್ಕೊಟ್ಟು ನಾವು ಊಟ ಮಾಡೋಣ ಅನ್ಕೊಂಡ್ವಿ. ಅವ್ರು ಇಲ್ಲ ನೀವು ಫಸ್ಟ್ ಊಟ ಮಾಡಿಬಿಡ್ರಿ, ಆಮೇಲೆ ನಾವು ಕುಂಕುಮ ತಗೊಳ್ಳೋದು ಅಂದರು. ಸರಿ ಆಯಿತು ಅಂತ ನಾವು ಎಲ್ಲ ಊಟ ಮಾಡಿ ಆಮೇಲೆ ಅವ್ರಿಗೆ ಕುಂಕುಮ ಕೊಡೋಣ ಅಂತ ಅಂದ್ಕೊಂಡ್ವಿ. ಊಟ ಅಂತೂ ಫಸ್ಟ್ ಕ್ಲಾಸ್ ಊಟ. ಒಬ್ಬಟ್ಟು, ಹೆಸರುಬೇಳೆ ಪಲ್ಯ, ಆಲೂಗಡ್ಡೆ ಪಲ್ಯ. ನನ್ನ ಕಾಂಬಿನೇಷನ್ ಏನಂದರೆ, ಯಾರಿಗಾದ್ರೂ ನಗು ಬರುತ್ತೇನೋ ನಾನು ತಿನ್ನೋ ಕಾಂಬಿನೇಷನ್ ನೋಡಿದ್ರೆ ಗೊತ್ತಿಲ್ಲ. ಒಬ್ಬಟ್ಟು ಜೊತೆ ಆಲೂಗಡ್ಡೆ ಪಲ್ಯ ನಂಚ್ಕೊಂಡು ತಿನ್ನೋದು ಅಭ್ಯಾಸ ನನಗೆ. ಏನೂ ಗೊತ್ತಿಲ್ಲ, ಅವತ್ತಿಂದನೂ ಅದೇ ಅಭ್ಯಾಸ. ತುಂಬ ಚೆನ್ನಾಗಿರುತ್ತೆ ನನಗೆ ಮಾತ್ರ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ. ಊಟ ಎಲ್ಲ ಆಯಿತು. ನೋಡಿ, ನಮ್ಮ ಅತ್ತೆಯವರು ಊಟ ಮಾಡ್ತಿದ್ದಾರೆ. ದೋಸ್ತುಗಳು ಇಬ್ರು. ಈ ಕಡೆ ಇರೋರು ನಮ್ಮ ಚಿಕ್ಕತ್ತೆ, ಇವರು ಅವ್ರ ಸೊಸೆ. ಸೊ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲಾರ್ದು ಊಟ ಮುಗೀತು. ಯಾರು ಊಟ ಪೆಂಡಿಂಗ್ ಉಳ್ಕೊಂಡ್ಲಿಲ್ಲ. ಎಲ್ಲಾರ್ದು ಊಟ ಆಯ್ತು. ನಮ್ಮ ಚಿಕ್ಕ ಮಾವ ಒಬ್ಬರು ಮಾತ್ರ ಊಟ ಮಾಡಲಿಲ್ಲ. ಅವರು ಬೆಳಗ್ಗೆ ಊಟ ಮಾಡಿದ್ದೀನಿ, ಬೇಡ ಮಧ್ಯಾಹ್ನ ತಿನ್ನೋ ಅಭ್ಯಾಸ ಇಲ್ಲ ಅಂದರು. ಅಂದರೆ ಮದುವೆ ಗಂಡವ್ರ ಅಪ್ಪ. ಅವ್ರನ್ನೊಬ್ಬರನ್ನ ಬಿಟ್ಟು ಇನ್ನೆಲ್ಲರೂ ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿಸಿ ಅವರು ಒಳಗಡೆ ಬಂದರು. ಒಳಗಡೆ ಬಂದಮೇಲೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು, ಅರಿಶಿನ ಕುಂಕುಮ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಕೊಂಡಿದ್ರು. ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು. ತುಂಬ ಚೆನ್ನಾಗಿ ಮಿಂಗಲ್ ಆದರು ನಮ್ಮ ಜೊತೆಗೆ. ಹೊಸ ಜಾಗ, ಹೊಸಬ್ರು ಆ ಥರ ಎಲ್ಲ ಏನೂ ಅಂದ್ಕೊಂಡಿಲ್ಲ. ತುಂಬ ಚೆನ್ನಾಗಿ ಮಾತಾಡಿದ್ರು. ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡು ಟೀ ಮಾಡಿದ್ವಿ. ಟೀ ಎಲ್ಲ ಕುಡ್ಕೊಂಡು ಆಮೇಲೆ ಹೊರಡೋ ಪ್ಲ್ಯಾನ್ ಮಾಡಿದ್ರು. ಅಂದರೆ ಆಲ್ಮೋಸ್ಟ್ ಒಂದು 2 ಅವರ್ ಇದ್ದರು. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು. ಇವ್ನು ನೋಡಿ, ತರಲೆ ನನ್ನ ಮಗ
ಕಂಪ್ಲೇಂಟ್ ಮಾಡ್ತಿದ್ದಾನೆ ಅವ್ರ ಚಿಕ್ಕಪ್ಪಗೆ. ಅವರು ಅದು ಮುಟ್ಬಿಟ್ರು ಇದು ಮುಟ್ಬಿಟ್ರು, ಅಪ್ಪಪ್ಪ ನನ್ನ ಆಟ ಸಾಮಾನು ಎತ್ಕೊಂಡ್ರು ಅಂತ ಎಲ್ಲ ಕಂಪ್ಲೇಂಟ್ ಮಾಡ್ಕೊಂಡು ಜೋರಾಗಿ ಹತ್ತು ರಂಪ ಮಾಡಿ ಅವನು ಪಾಪ ಒಂದೆರಡು ಏಟು ಬಿಟ್ಟ ಹೊಡೆದ ಪಾಪ ಹುಡುಗನಿಗೆ. ಹಿಂಗೆಲ್ಲ ಕಿತ್ತಾಡ್ಕೊಂಡು ಒಟ್ಟು ದಿನ ಚೆನ್ನಾಗಿ ಕಳೀತು. ಆಮೇಲೆ ಅವರೆಲ್ಲ ಹೊರಟ್ರು. ಅವ್ರು ಹೋದ್ಮೇಲೆನೂ ನಾವು ಅಷ್ಟು ಈಸಿಯಾಗಿ ಹೋಗ್ಲಿಲ್ಲ ಅನ್ಕೊಳ್ಳಿ. ಅವ್ರು ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ನಾವು ಆಚೆ ಕೂತ್ಕೊಂಡು ಎಲ್ಲ ಹರಟೆ ಹೊಡ್ಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡು ಸರಿ ಹೊರಟ್ವಿ. ಮನೆಗೆ ಹೋದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ದೇವನಹಳ್ಳಿಗೆ ಹೋದ್ವಿ. ನೋಡಿ ಇವರು ನನ್ನ ಫ್ರೆಂಡ್ಸು, ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ದೇವನಹಳ್ಳಿಗೆ ಹೋದ್ವಿ. ದೇವನಹಳ್ಳಿಗೆ ಹೋದ್ಮೇಲೆ ಒಂದು ಸೆಲೆಬ್ರೇಷನ್ ಆಯಿತು. ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಊಟಕ್ಕೆ ಅಂತ ಹೋಗಿದ್ದು. ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಫಸ್ಟ್ ಒಂದು ಹೋಟ್ಲಿಗೆ ಹೋದ್ವಿ. ವೆಜ್ಜು ನಾನ್ ವೆಜ್ ಎರಡೂ ಅಂದ್ಕೊಂಡು ಹೋಗಿದ್ದು. ಆಮೇಲೆ ಬೇಡ, ಯಾವುದಾದ್ರೂ ಒಂದೇ ತೊಗೊಳ್ಳೋಣ, ವೆಜ್ಜೇ ಸಾಕು, ನಾನ್ ವೆಜ್ ಬೇಡ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಕ್ಯಾನ್ಸಲ್ ಮಾಡಿಕೊಂಡು ವೆಜ್ ಹೋಟೆಲ್ಗೆ ಬಂದ್ವಿ. ಊಟ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು 1-2 ಅವರ್ ಆಯಿತು. ಅಲ್ಲೂ ಎಲ್ಲರೂ ಹೋಗಿದ್ವಿ. ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ 10 ಗಂಟೆ ರಾತ್ರಿ. ಬಂದರೆ ಫುಲ್ಲು ತಲೆ ಬೇರೆ ನೋವ್ತಾ ಇತ್ತು. ಬೆಳಗ್ಗೆಯಿಂದ ಓಡಾಡಿ ತಲೆಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಡೋಣ, ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಇರಿದೆ. ಮೊನ್ನೆ ಆ್ಯಕ್ಚುಲಿ ಫೇಸಲ್ಲಿ ಪಿಂಪಲ್ಸ್ ಆಗಿದ್ದವಾಗ ಡಾಕ್ಟರ್ ಏನು ಹೇಳಿದ್ರು ಅಂದರೆ, ನೀವು ಫುಲ್ ನೈಟು ಎಣ್ಣೆ ಹಚ್ಕೊಂಡು ಬಿಡಬಾರ್ದು ಅಂತ ಹೇಳಿದರು. ಏನು ರೀಸನ್ ಅಂತ ಗೊತ್ತಿಲ್ಲ ನನಗೆ, ಬಟ್ ಹಚ್ಕೊಂಡು ಬಿಡಬೇಡಿ. ನೀವು ಎಣ್ಣೆ ಹಚ್ಕೊಂಡು 1-2 ಅವರ್ಸ್ ಆಗಿದ ತಕ್ಷಣ ಸ್ನಾನ ಮಾಡ್ಕೊಂಡು ಬಿಡಬೇಕು, ಓವರ್ ನೈಟ್ ಎಲ್ಲ ಬಿಡಬಾರ್ದು ಅಂತ ಹೇಳಿದರು. ಬಟ್ ನನಗೆ ಹೆವಿ ತಲೆನೋವ್ತಾ ಇತ್ತು. ಇನ್ನು ಮಾತ್ರೆನೂ ಹಾಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಹಿಂದಿನ ದಿನನೂ ಮಾತ್ರೆ ನುಂಗಿದ್ದೆ. ಮಾತ್ರೆ ತೊಗೊಳ್ಳೋದು ಬೇಡ, ಪರವಾಗಿಲ್ಲ, ಎಣ್ಣೆ ಹಚ್ಕೊಂಡು ಬಿಡೋಣ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಳ್ಳೋಣ ಅಂತ ನೈಟು ದೇವನಹಳ್ಳಿಯಿಂದ ಬಂದಿದ್ದ ತಕ್ಷಣ ಚೆನ್ನಾಗಿ ತಲೆ ತುಂಬ ಹರಳೆಣ್ಣೆ ಕೊಬ್ಬರೆಣ್ಣೆ 2 ಮಿಕ್ಸ್ ಮಾಡಿ ಚೆನ್ನಾಗಿ ಹಚ್ಕೊಂಡೆ. ಎಣ್ಣೆ ಹಚ್ಕೊಂಡು ಮಲ್ಕೊಂಡಿದ್ದಷ್ಟೇ. ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡ್ಕೊಳ್ಳೋಣ, ಸರಿ ಹೋಗುತ್ತೆ, ಮತ್ತೆ ಬುಧವಾರ ಅಲ್ವಾ, ಇನ್ನು ದೇವ್ರ ಮನೆ ಕ್ಲೀನಿಂಗು ಅದು ಇದು ಇರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಮೇಲೆ ಹೋದೆ. ಸದ್ಯಕ್ಕೆ ಇವತ್ತಿನ ದಿನಚರಿ ಇಷ್ಟ ಆಯಿತು. ನಿನ್ನೆ ಮೊನ್ನೆ ವಿಡಿಯೋಸ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ, ಯಾಕಂದರೆ ಒಂದೇ ದಿನಕ್ಕೆ ಪರವಾಗಿಲ್ಲ ಅನ್ನಿಸ್ತು. ಸಾವಿರಾರು ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ 100ರಲ್ಲೇ ಖುಷಿ ಸಮಾಧಾನ. ಯಾಕೆ ಅಂದರೆ ನಾನು ಫಸ್ಟ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದವಾಗ್ಲೂ ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿರ್ಲಿಲ್ಲ. ಫಸ್ಟ್ ವಿಡಿಯೋ, ಸೆಕೆಂಡ್ ವಿಡಿಯೋ ಎಲ್ಲ ಇವಾಗೂ ನೀವು ಓಪನ್ ಮಾಡಿ ನೋಡಿದ್ರೆ ಒಂದೇ ಒಂದು ಲೈಕು, ಅದು ಏನು ಕೆಲವೊಂದ್ಸಲ ಆ ಒಂದು ಲೈಕ್ನು ನಾನೇ ಮಾಡ್ಕೊಂಡ್ಬಿಟ್ಟಿರ್ತಾ ಇದ್ದೆ, ಆ ಥರ ಇರ್ತಾ ಇತ್ತು. ಬಟ್ ಈಗ ಹಂಗೆ ಇಲ್ಲ. ಯಾವುದೊಂದು ಅಷ್ಟೇ. ನಮ್ಮ ಅಣ್ಣ ಒಬ್ರು ಇದ್ದಾರೆ, ಅವ್ರು ಏನು ಹೇಳ್ತಾರೆ ಗೊತ್ತಾ, ಕೌಂಟ್ ಆಗೋದು ಮೊದಲನೇ ನಂಬರಿಂದಾನೆ ಅಮ್ಮ, 1ರಿಂದಾನೇ ಕೌಂಟ್ ಆಗೋದು ಅಂತ ಅಮರಣ್ಣ ಅಂತ ಅವ್ರು ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಸೊ ಇದೇ ರೀತಿ ದಯವಿಟ್ಟು ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.